ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಸಭಾ ಸ್ಥಾನ, ಮಗದೊಂದು ಅಂದ ತಕ್ಷಣ ಎಷ್ಟು ನಯವಾಗಿ ತಿರಸ್ಕರಿಸ್ಬಿಟ್ರು ಸಿದ್ದರಾಮಯ್ಯ. ಅದನ್ನೆಲ್ಲ ಏನೇನು ಸಿದ್ದರಾಮಯ್ಯನವ್ರ ಕಡೆಯಿಂದ ಷರತ್ತುಗಳಿತ್ತು ಮತ್ತು ಹೈಕಮಾಂಡ್ ಅಂತ ಕರೆಸಿಕೊಳ್ಳುವ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕಡೆಯಿಂದ ಏನು ಷರತ್ತುಗಳಿತ್ತು. ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರ ಪಟ್ಟು ಡಿ ಕೆ ಶಿವಕುಮಾರ್ ಅವರು ಬೇಗ ಅಧಿಕಾರಕ್ಕೆ ಬರಬೇಕು, ಅಕೃಚಿಗೆ ತರಬೇಕು ಅಂತ. ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಅವರೇ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಬನ್ನಿ ಅದಕ್ಕೆ ಅಂತ ಹೇಳಿದರೂ ಕೂಡ ಒಂದಿತ್ತು. ಎಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ, ಅವರ ಮಾನಸಿಕ ಪರಿಸ್ಥಿತಿಗೆ, ಮನಸ್ಸಿಗೆ, ಅವರ ಅಭಿಮಾನಿಗಳಿಗೆ, ಒಂದು ದೊಡ್ಡ ಸಮುದಾಯಗಳು ಅವರನ್ನು ಪ್ರೀತಿಸ್ತವೆ, ಅವರಿಗೆ ಅಭಿಮಾನಿಗಳಿದ್ದಾರೆ, ಬೇರೆ ಬೇರೆ ಎಲ್ಲ ಪಕ್ಷಗಳಲ್ಲಿದ್ದಾರೆ, ಅವರು ಯಾರಿಗೂ ನೋವಾಗದಂತೆ ನಡೆಸ್ಕೊಳ್ಳಿ ಅನ್ನೋ ಒಂದು ರೀತಿ ನೀತಿಗೆ ಇಷ್ಟೊಂದು ಸೂಕ್ಷ್ಮವಾಗಿ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿದಂಥ ರೀತಿಗೆ ಮೊದಲಿಗೆ ಎಲ್ಲರಿಗೂ ಒಂದು ಖುಷಿ ಮತ್ತು ಒಂದು ಹೆಮ್ಮೆಯ ಚಪ್ಪಾಳೆಯನ್ನು ಹೇಳಬೇಕು. ಯಾಕಂದರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದಾಗಿತ್ತು. ಸಿದ್ದರಾಮಯ್ಯನವರ ಸುತ್ತ ನನಗೆ ಗೊತ್ತಿರುವ ಹಾಗೆ 16 ಜನ ಸಚಿವರು ರಾಜೀನಾಮೆಗೆ ತಯಾರಾಗಿದ್ದರು. ಕಳೆದ 6 ತಿಂಗಳಿಂದನೇ ಅವರ ಸ್ಥಾನ ಬಿಡೋದಕ್ಕೆ ತಯಾರಾಗಿದ್ದರು, ಮರುಚುನಾವಣೆಗೆ ತಯಾರಾಗಿದ್ದರು, ಪಕ್ಷ ಬಿಡೋದಕ್ಕೆ ತಯಾರಾಗಿದ್ದರು. ಕನಿಷ್ಠ ಪಕ್ಷ 46 ಜನ ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ತಯಾರಿದ್ದರು.